ಹೆಲೋ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ಹೇಳಿ ಅನ್ಕೊಂತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಇಸ್ ಬ್ಯೂಟಿಫುಲ್. ನಾನು ಚಂದನ. ಎಸ್, ಆಲ್ರೆಡಿ ಟೈಟಲ್ ನೋಡಿದಿರಾ ಅಂತ ಹೇಳಿ ಅಂದರೆ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ಗಿಫ್ಟ್ಸ್ ಬಗ್ಗೆನೇ. ಇವ್ರು ಯಾಕಪ್ಪ ಇವ್ರ ಗಿಫ್ಟ್ಸ್ನ ನಮಗೆ ತೋರಿಸ್ತಿದ್ದೀರಾ ಅಂತ ಹೇಳಿ ಅನ್ಕೊಂತಿದ್ರೆ, ಒಂದು ರೀಸನ್ ಇದೆ, ಒಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕಿದೆ ಆ ಗಿಫ್ಟ್ಗೆ ಅಂತ ಹೇಳ್ಬಿಟ್ಟು. ಇನ್ನೊಂದು ರೀಸನ್ ಇದೆ, ಆ ಗಿಫ್ಟ್ ಯೂಸ್ಫುಲ್ ಆಗಿದೆ. ಸೊ ನೀವು ಬೇಕಿದ್ರೆ ಆ ಥರದ ಗಿಫ್ಟ್ನ ಶಾಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಎಸ್, ಗಿಫ್ಟ್ಸ್ನ ತೋರಿಸ್ತಿದ್ದೀನಿ. ಎಸ್, ಇದು ಗಿಫ್ಟ್ಸ್ ಆ್ಯಕ್ಚುಲಾಗಿ. ಸೊ ಫಸ್ಟ್ ಗಿಫ್ಟ್, ಇದು ಎರಡು ಹರಿಗೆ ಬಂದಿರುವಂಥ ಗಿಫ್ಟ್, ಆ್ಯಂಡ್ ಇದು ಈ ಬ್ಯೂಟಿಫುಲ್ ಸ್ಯಾರಿ ನನಗೆ ಬಂದಿರುವಂಥ ಗಿಫ್ಟ್. ಸೊ ತೋರಿಸ್ತೀನಿ. ಎಸ್, ಫಸ್ಟ್ ಗಿಫ್ಟ್ ಬಂದ್ಬಿಟ್ಟು ಇದು JBL, ಏನಿದು JBL ಬ್ಲೂಟೂತ್ ಸ್ಪೀಕರ್. ಇದು ಬ್ಲೂಟೂತ್ ಸ್ಪೀಕರ್, JBL ಬ್ರ್ಯಾಂಡ್. ಇದು ಆ್ಯಕ್ಚುಲಾಗಿ ಹರಿಯವರ ಕಂಪ್ನಿಯಲ್ಲಿ ಎಲ್ಲರೂ ಇವಾಗ ವರ್ಕ್ ಫ್ರಮ್ ಹೋಮ್ ಅಲ್ವಾ ಕೊರೋನಾಯಿಂದ. ಸೊ ಹಾಗಾಗಿ ಪರ್ಫಾರ್ಮೆನ್ಸ್ಗೆ ಅಂತ ಹೇಳ್ಬಿಟ್ಟು ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹರಿಯವರ ಕಂಪ್ನಿಯಲ್ಲಿ ಎಲ್ಲರಿಗೂ, ಎಲ್ಲ ಎಂಪ್ಲಾಯೀಸ್ಗೂ ಕೆಲವು ಗಿಫ್ಟ್ಸ್ ಅಂತ ಹೇಳಿ ಕೊಡ್ತಾಯಿದ್ರು. ಸೊ ಎರಡು ಕ್ಯಾಟಗರಿ ಗಿಫ್ಟ್ಸ್ ಇತ್ತು. ಒಂದು ಕ್ಯಾಟಗರಿಯಲ್ಲಿ ಹೀಗೆ ಎಂಟರ್ಟೈನ್ಮೆಂಟ್ ಬಂದು, ಇನ್ನೊಂದು ಕ್ಯಾಟಗರಿಯಲ್ಲಿ ಸ್ಪೆಸಿಫಿಕ್ ಆಗಿ ಕೊರೋನಾಗೆ ರಿಲೇಟೆಡ್, ಆ ಪ್ಯಾಂಡಮಿಕ್ಗೆ ಯೂಸ್ ಆಗುವಂಥದ್ದು ಪ್ರಾಡಕ್ಟ್ಸ್ನ ಕೊಟ್ಟಿದ್ರು. ಸೊ ಎರಡು ಕ್ಯಾಟಗರಿಯಲ್ಲಿ ಒಂದೊಂದನ್ನ ಚೂಸ್ ಮಾಡ್ಕೊಂಡಿತ್ತು. ಐ ಥಿಂಕ್ 4 to 5 ಆಪ್ಷನ್ಸ್ ಇತ್ತು ಒಂದೊಂದು ಕ್ಯಾಟಗರಿಯಲ್ಲಿ. ಸೊ ಫಸ್ಟ್ ಕ್ಯಾಟಗರಿಯಲ್ಲಿ ನಾವು ಇದನ್ನ ಚೂಸ್ ಮಾಡ್ಕೊಂಡ್ವಿ. ರಿಚನ್ಗೆ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ತುಂಬ ಇಷ್ಟ. ಸೊ ಎಲ್ಲಿಗೆ ಹೋದರೂ ಅವನಿಗೆ ಈ ಬ್ಲೂಟೂತ್ ಸ್ಪೀಕರ್ ಇದ್ದರೆ ಚೆನ್ನಾಗಿರುತ್ತೆ, ಇಷ್ಟಪಡ್ತಾನೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡ್ವಿ. ಸೊ ಎಸ್, ಇದು ಪ್ರಾಡಕ್ಟ್. ಇಲ್ಲಿ ಹಿಂದೆ ಅವ್ರ ಕಂಪ್ನಿದು ನೇಮ್ ಹಾಕ್ಸಿದ್ದಾರೆ. ಸೊ JBL ಅಂತ ಹೇಳ್ಬಿಟ್ಟು. ಇದು ಎಲ್ಲಿದೆ, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ. ನಾನು ಇದರಲ್ಲಿ ಆಮೇಲೆ ಮ್ಯೂಸಿಕ್ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಎಸ್, ಹಾಗೆ ಇಲ್ಲಿ ಕಂಟ್ರೋಲ್ಸ್ ಇದೆ. ಆನ್ ಮಾಡೋದು ಬ್ಲೂಟೂತ್, ಅಂದರೆ ವಾಲ್ಯೂಮ್ ಆ್ಯಂಡ್ ಪಾಸ್ ಮಾಡುವಂಥದ್ದು ಇದಿದೆ. ಸೊ ಇದು ತುಂಬ ಚೆನ್ನಾಗಿದೆ. ಆಲ್ರೆಡಿ ಯೂಸ್ ಮಾಡಿದ್ವಿ, ಬಂದಿದ ತಕ್ಷಣ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಇದು ಒಂದು ಪ್ರಾಡಕ್ಟ್ ಸಿಕ್ತು ಹರಿಗೆ. ಮೇ ಬಿ ಯಾರು ಮ್ಯೂಸಿಕ್ ಇಷ್ಟಪಡ್ತಾರೋ ಅವ್ರು ಡೆಫಿನೆಟಾಗಿ ಇದನ್ನು ಟ್ರೈ ಮಾಡ್ಬೋದು. ಅಂದರೆ ಲೌಡ್ ಸ್ಪೀಕರಲ್ಲಿ ಜೋರಾಗಿ ಮ್ಯೂಸಿಕ್ ಬೇಕು ಅಂತ ತುಂಬ ಒಳ್ಳೆ ವಾಲ್ಯೂಮ್ ಇದೆ ಆ್ಯಂಡ್ ತುಂಬ ಒಳ್ಳೆ ಎಫೆಕ್ಟ್ ಸಹ ಇದೆ. JBL ತುಂಬ ಒಳ್ಳೆ ಬ್ರ್ಯಾಂಡ್, ಚೆನ್ನಾಗಿದೆ. ಸೊ ಎಸ್, ಇದು ಫಸ್ಟ್ ಗಿಫ್ಟ್ ಹರಿಗೆ ಸಿಕ್ಕಿರುವಂಥದ್ದು. ಆ್ಯಂಡ್ ಸೆಕೆಂಡ್ ಕ್ಯಾಟಗರಿಯಲ್ಲಿ ಕಂಪ್ಲೀಟಾಗಿ ಈ ಕೋವಿಡ್ ಟೈಮಲ್ಲಿ ಯೂಸ್ ಆಗುವಂಥದ್ದನ್ನ ಲಿಸ್ಟಲ್ಲಿತ್ತು. ಒಂದು ಪಲ್ಸ್ ಆಕ್ಸೋಮೀಟರ್ ಇತ್ತು, ಬಟ್ ನಾವು ಆಲ್ರೆಡಿ ಪಲ್ಸ್ ಆಕ್ಸೋಮೀಟರ್ನ ಮನೆಗೆ ತೊಗೊಂಡಿದ್ವಿ. ಸೊ ಹಾಗಾಗಿ ಅದು ಬೇಡ ಅಂತ ಹೇಳಿಬಿಟ್ಟು ಇದು ಪೋರ್ಟ್ರಾನಿಕ್ಸ್ದು ವರ್ಲ್ಡ್ ಸ್ಮಾರ್ಟೆಸ್ಟ್ UV ಡಿಸ್ಇನ್ಫೆಕ್ಟೆಂಟ್ ಬಾಕ್ಸ್ ಇದು. ಸೊ ಆ್ಯಕ್ಚುಲಾಗಿ ಇವಾಗ ಹೊರಗೆ ಹೋಗಿ ಬರ್ತೀವಿ, ಪ್ರತಿ ಸತಿ ಕೈ ತೊಳೆಯೋಕ್ಕಾಗಲ್ಲ ಅಥವಾ ಸ್ಯಾನಿಟೈಸರ್ ಯೂಸ್ ಮಾಡ್ತಿರ್ತೀವಿ. ನಾವು ಓನ್ಲಿ ಹ್ಯಾಂಡ್ಗೆ ಯೂಸ್ ಮಾಡ್ತೀವಿ, ಕೀಸ್ ಮುಡ್ತೀವಿ, ಮೊಬೈಲ್ ಫೋನ್ಸ್ ಈ ಥರದ್ದೆಲ್ಲ ಇರುತ್ತೆ. ಸೊ ಹಾಗಾಗಿ ಅದನ್ನು ಸ್ಯಾನಿಟೈಸ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಈ ಥರದ್ದು ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಅವ್ರ ಕಂಪ್ನಿ ನೇಮ್ ಇದೆ, ನಾನು ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಲ್ಲ, ಸೊ ಯಾಕೆ ಸುಮ್ಮನೆ ಅಂತ. ಎಸ್, ಇದು ಅವ್ರ ಕಂಪ್ನಿ ನೇಮ್ ಇರುತ್ತು. ಎಸ್, ಇಲ್ಲಿ ನಿಮಗೆ ಆಪ್ಷನ್ಸ್ ಇದೆ. ಒಂದು A ಅಂತ ಹೇಳಿ ಅಂದರೆ ಅರೋಮಾ. ನಾನು ಅದ್ರದ್ದು ಲೈಕ್ ಡಿಸ್ಕ್ರಿಪ್ಷನ್ಸ್ ಓದಿದೆ ಆಲ್ರೆಡಿ. A ಅಂತ ಹೇಳಿ ಅಂದರೆ ಅರೋಮ್ಯಾಟಿಕ್ ಸ್ಯಾನಿಟೈಸೇಷನ್ ಅಂತ ಹೇಳ್ಬಿಟ್ಟು, ಸ್ಟೆರಿಲೈಸೇಷನ್ ಅಂತ ಹೇಳ್ಬಿಟ್ಟು. ಇನ್ನೊಂದು ರೆಗ್ಯುಲರ್ ಸ್ಟೆರಿಲೈಸೇಷನ್ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಇದು ನಾರ್ಮಲ್ ಸ್ಟೆರಿಲೈಸೇಷನ್, ಇದು ವಿತ್ ಲೈಕ್ ಪರ್ಫ್ಯೂಮ್ ಸೆಂಟೆಡ್ ಸ್ಮೆಲ್ ಬರುತ್ತೆ. ಸೊ ಇನ್ಬಿಲ್ಟ್ ಇರುತ್ತೆ. ಸೊ ಅದು ಒಂದು. ಆ್ಯಂಡ್ ದೆನ್ ಎಸ್ ಬ್ರ್ಯಾಂಡ್ ನೇಮ್ ನೀವು ನೋಡ್ತಿದ್ದೀರಾ. ಬ್ರ್ಯಾಂಡ್ ನೇಮ್ ಹೀಗಿದೆ. ಈ ಬಾಕ್ಸ್ ಓಪನ್ ಮಾಡಿದ್ರೆ ಹೀಗಿರುತ್ತೆ. ಸೊ ಚಾರ್ಜಿಂಗ್ಗೆ ಕೇಬಲ್ ಕೊಟ್ಟಿದ್ದಾರೆ ಆ್ಯಂಡ್ ಇದ್ರದ್ದು ಡಿಸ್ಕ್ರಿಪ್ಷನ್ಸ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಎಸ್, ಈ ಕಡೆ LEDs ನೋಡ್ತಿದ್ದೀರಾ. ಇದು UV ರೇಸ್ನ ಸ್ಪ್ರೆಡ್ ಮಾಡಿ, ನಮ್ಮ ಹಾಸ್ಪಿಟಲ್ಸಲ್ಲೆಲ್ಲ ಪ್ರೆಗ್ನೆನ್ಸಿಯಲ್ಲೂ ಕೆಲವು ಊಂಡೆಲ್ಲ ಬೇಗ ಹೀಲ್ ಆಗೋಕ್ಕೆ ಅಂತ, ನಮಗೆ ಸೂಚಸ್ ಹಾಕುವಾಗೆಲ್ಲ ಬೇಗ ಹೀಲ್ ಆಗೋಕ್ಕೆ ಅಂತ UV ರೇಸ್ದು ಟ್ರೀಟ್ಮೆಂಟ್ ಕೊಡ್ತಾರೆ. ಇನ್ಫೆಕ್ಷನ್ಸ್ ಆಗಲ್ಲ, ಪ್ಲಸ್ ಬೇಗ ಹೀಲ್ ಆಗುತ್ತೆ ಅಂತ. ಸೊ ಅದೇ ಥರದ್ದು ಲೈಕ್ UV ಇದ್ರದ್ದು ಬಾಕ್ಸ್ ಇದು. ಆ್ಯಕ್ಚುಲಾಗಿ ಇದು ಓನ್ಲಿ ಕೋವಿಡ್ ಟೈಮ್ಗೆ ಅಂತ ಹೇಳಿ ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಇದನ್ನು ಯೂಸ್ ಮಾಡೋದು ತುಂಬ ಬೆಟರ್ ಅಂತ ಹೇಳಿ ಅನಿಸುತ್ತೆ. ಬಿಕಾಸ್ 1 year ಒಳಗಿನ ಮಕ್ಕಳು ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಥಿಂಗ್ಸ್ನೂ ಬಾಯಲ್ಲಿ ಇಟ್ಕೊತಾ ಇರ್ತಾರೆ. ಸೊ ಎವ್ರಿ ಟೈಮ್ ನಾವು ಕೆಲವೊಂದು ಥಿಂಗ್ಸ್ನ ವಾಶ್ ಮಾಡಿ ಕೊಡ್ಬೋದು, ಕೆಲವೊಂದು ಥಿಂಗ್ಸ್ನ ವಾಶ್ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನೀವು ಈ ಥರ ಏನು ಹೇಳ್ತಾರೆ, ಇದು UV ಸ್ಟೆರಿಲೈಸೇಷನ್ ಬಾಕ್ಸ್, ಡಿಸ್ಇನ್ಫೆಕ್ಟೆಂಟ್ ಬಾಕ್ಸ್ ಅಂತ ಹೇಳಿ ಹೇಳ್ತಾರಲ್ಲ, ಇದನ್ನು ತೊಗೊಂಡ್ರೆ. ಸೊ ಇಲ್ಲಿ ನೀವು ನೋಡ್ತಿದ್ರೆ ಅವ್ರು ಮೊಬೈಲ್ ಇಡ್ತಿದ್ದಾರೆ. ಆ್ಯಂಡ್ ಆ್ಯಕ್ಚುಲಾಗಿ ಮ್ಯಾಕ್ಸಿಮಮ್ ನಮಗೆ ಜರ್ಮ್ಸ್ ಕ್ಯಾರಿ ಮಾಡುವಂಥ ಒಂದು
ಪ್ರಾಡಕ್ಟ್ ನಾವು ಯಾವಾಗಲೂ ಯೂಸ್ ಮಾಡೋದು ಅಂತ ಹೇಳಿದರೆ ಹ್ಯಾಂಡ್ ಫೋನ್ಸ್. ಸೊ ಮೊಬೈಲ್ ಫೋನ್ಸಲ್ಲಿ ಬಂದ್ಬಿಟ್ಟು ಲೈಕ್ ತುಂಬಾ ಜರ್ಮ್ಸ್ ಇರುತ್ತೆ. ನೀವೆಲ್ಲಾದರೂ ಎಕ್ಸ್ಪೆರಿಮೆಂಟ್ಸ್ ನೋಡ್ಬೋದು ಯೂಟ್ಯೂಬಲ್ಲೇ, ಯಾವುದಾದ್ರೂ ಮೊಬೈಲ್ಸಲ್ಲಿ ಎಷ್ಟು ಜರ್ಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಕಂಟಾಮಿನೇಟ್ ಆಗಿರುವಂಥ ಒಂದು ಪ್ರಾಡಕ್ಟ್ ನಾವು ಯಾವಾಗಲೂ ಕೈಯಲ್ಲಿ ಇಟ್ಕೊಂಡಿರುವಂಥದ್ದು ಸೆಲ್ ಫೋನ್ಸ್ ಆ್ಯಕ್ಚುಲಾಗಿ. ಸೊ ಸೆಲ್ ಫೋನ್ ಸ್ಟೆರಿಲೈಸ್ ಮಾಡ್ಬೋದು. ಅಥವಾ ಮಗು ಏನಾದರೂ ಟೀಚರ್ಸ್ನೆಲ್ಲ ಬಾಯಲ್ಲಿ ಇಟ್ಕೊತಾ ಇರುತ್ತೆ ಹೊರಗೆ ಹೋಗುವಾಗ. ಆ್ಯಂಡ್ ಇದು ಪೋರ್ಟಬಲ್, ನೀವು ಚಾರ್ಜಿಂಗ್ ಮಾಡಿಬಿಟ್ಟು ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದಿರುತ್ತೆ. ಸೊ ಈ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಾಗಿ. ನಾವು ಆಕ್ಸೋಮೀಟರ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ವಿ, ಸೊ ಆಕ್ಸೋಮೀಟರ್ ಬೇಡ. ಆ್ಯಂಡ್ ಇದು ಯೂಸ್ಫುಲ್ ಇದೆ, ರಿಚ್ ಅಂಡ್ ಅಂದರೆ ನಮಗೆ ಚಿಕ್ಕ ಮಗು ಅಲ್ಲ, ಬಟ್ ಕೋವಿಡ್ ಟೈಮಲ್ಲಿ ಕಾರ್ ಕೀಸ್ ಆಗಲಿ, ಮನೆ ಕೀಸ್ ಆಗಲಿ, ಸೆಲ್ ಫೋನ್ಸ್ ಆಗಲಿ ಹೊರಗೆ ಹೋದುವಾಗ ಸೊ ಕೆಲವೊಂದೆಲ್ಲ ವಾಶ್ ಮಾಡೋಕ್ಕಾಗಲ್ಲ. ಸೊ ಸ್ಪೂನ್ ಎಲ್ಲ ಹಾಗೆ ಕೈಯಲ್ಲಿ ಮುಡ್ತಾ ಇರ್ತೀವಿ, ಸ್ಪೂನ್ಸ್ ಆಗಲಿ. ಸೊ ಈ ಥರದನ್ನೆಲ್ಲ ನಾನು ಡೆಫಿನೆಟಾಗಿ ಸ್ಟೆರಿಲೈಸ್ ಮಾಡ್ಬೋದು ಅಂತ ಒಂದು ಇಂಟೆನ್ಷನಲ್ಲಿ ಇದನ್ನ ತೊಗೊಂಡೆ. ಇದರಲ್ಲಿ ಓನ್ಲಿ ಲೈಕ್ ಮೆಟಲ್ ಐಟಮ್ಸ್ ಅಲ್ದಿರ ಇಲ್ಲಿ ಇವ್ರು ಕೊಟ್ಟಿರುವಂಥದ್ದು ಈವನ್ ಕ್ಲಾತಿಂಗ್ ಸಹ ಇಡ್ಬೋದು. ಸಣ್ಣ ಸಣ್ಣ ಕರ್ಚೀಫ್ಸ್ ಆಗಲಿ, ಸಾಕ್ಸ್ ಆಗಲಿ, ದೆನ್ ಇನ್ನವೇರ್ಸ್ ಆಗಲಿ. ಸೊ ಈ ಥರದ್ದು ಎಲ್ಲನೂ ಡಿಸ್ಇನ್ಫೆಕ್ಟೆಂಟ್ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ ಇವರು ಕಂಪ್ಲೀಟ್ ಮ್ಯಾನ್ಯುಲಲ್ಲಿ. ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ನೂ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಎಸ್ ಮಲ್ಟಿಪರ್ಪಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಪರ್ಸ್ನಲ್ ಐಟಮ್ಸ್ ಆ್ಯಂಡ್ ಅಂಡರ್ ಗಾರ್ಮೆಂಟ್ಸ್, ಪರ್ಸ್ನಲ್ ಐಟಮ್ಸ್, ಸೊ ಹೀಗೆ ಕೊಟ್ಟಿದ್ದಾರೆ. ತುಂಬ ಯೂಸ್ಫುಲ್ ಅಂತ ಹೇಳಿ ಅನಿಸ್ತು. ಸೊ ಆ್ಯಕ್ಚುಲಾಗಿ ಇದನ್ನು ಮತ್ತೆ ನನ್ನ ಸ್ಯಾರಿ ತೋರಿಸ್ಬಿಟ್ಟು ಥ್ಯಾಂಕ್ಸ್ ಹೇಳಬೇಕಿತ್ತು. ಆ್ಯಂಡ್ ಮೇನ್ ಆ ಸ್ಪೀಕರ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಮೇನ್ ಈ ಪ್ರಾಡಕ್ಟ್ನ ಮತ್ತೆ ನನ್ನ ಸ್ಯಾರಿ ತೋರಿಸ್ಬಿಟ್ಟು ಥ್ಯಾಂಕ್ಸ್ ಹೇಳಬೇಕಿತ್ತು. ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಹೇಳಬೇಕಿತ್ತು. ಕೋವಿಡ್ ಟೈಮಲ್ಲೂ ತುಂಬ ಹೆಲ್ಪ್ ಆಗುತ್ತೆ ಹೊರಗೆ ಓಡಾಡೋರಿಗೆ, ಎಸ್ಪೆಷಲಿ ಮಕ್ಕಳಿರೋರಿಗೆ. ಇನ್ ಕೇಸ್ ಕೋವಿಡ್ ಇಲ್ಲ ಅಂತ ಹೇಳಿ ಅಂದ್ರೂ ಐ ಥಿಂಕ್ ಇದು ಯೂಸ್ಫುಲ್. ಚಿಕ್ಕ ಮಕ್ಳು ಇರ್ತಾರಲ್ಲ, 1 year ಬಿಲೋ ಮಕ್ಕಳಿಗೆ. ನಾನು ಚೆಕ್ ಮಾಡ್ತೀನಿ, ಐ ಥಿಂಕ್ ಇದು ಇದೆ ಅಂತ ಹೇಳಿ ಅನ್ಸುತ್ತೆ. ಅಮೆಝಾನಲ್ಲಿ ಇದೆ. ನಾನು ಇದಕ್ಕೆ ಮುಂಚೆ ಯಾವಾಗಲೂ ಒಂದ್ಸತಿ ನೋಡಿದ್ದೆ, ಬಟ್ ಶಾಪ್ ಮಾಡಿರಲಿಲ್ಲ. ಇದು ಇವಾಗ ಹರಿಗೆ ಗಿಫ್ಟ್ ಆಗಿ ಬಂತು. ಸೊ ಎಸ್, ಇದು ಒಂದು. ಆ್ಯಂಡ್ ಎಸ್, ಲಾಸ್ಟ್ಲಿ ಬಟ್ ಬೆಸ್ಟ್ ಒನ್, ಆ್ಯಕ್ಚುಲಾಗಿ ನಾನು ಸುಮಾರು ವ್ಲಾಗ್ಸ್ ಮಾಡಿದ್ದೆ ಸ್ಯಾರೀಸ್ ಇದರದೆಲ್ಲ. ಬೇಸಿಕಲಿ ಲಾಸ್ಟ್ ಟೈಮ್ ನಾನು ಒಬ್ಬರ ಹತ್ರ ಸ್ಯಾರಿ ಶಾಪ್ ಮಾಡುವಾಗ ನನಗೆ ಅವ್ರ ಕಲೆಕ್ಷನ್ಸ್ ಇಷ್ಟ ಆಯಿತು. ಸೊ ನಾನು ಅವ್ರಿಗೆ ಪರ್ಸ್ನಲ್ ಆಗಿ ಕೇಳಿದೆ, ನಿಮ್ಮ ಕಲೆಕ್ಷನ್ಸ್ ಇಷ್ಟ ಆಗಿದೆ, ನಿಮ್ಮ ವೀಡಿಯೋಸ್ನ ನಾನು ಯೂಟ್ಯೂಬಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಶೇರ್ ಮಾಡ್ಬೋದಾ, ಸೊ ದಟ್ ಅವರು ಶಾಪ್ ಮಾಡ್ಬೋದು, ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ರು. ಅವ್ರು ಶ್ಯೂರ್ ಅಂತ ಹೇಳಿದರು. ವಿಡಿಯೋ ಮಾಡಿದ್ಮೇಲೆ ಅವರ ವಿಡಿಯೋನ ನೋಡಿದ್ದಾರೆ. ಆ ವಿಡಿಯೋ ನೋಡಿ ಅವ್ರಿಗೆ ಖುಷಿ ಆಗ್ಬಿಟ್ಟು ನನಗೆ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಒಂದು ಸ್ಯಾರಿ ಕಳಿಸ್ಕೊಟ್ಟಿದ್ದಾರೆ. ಸೊ ಈ ಸ್ಯಾರಿನ ತೋರಿಸ್ತೀನಿ. ಬ್ಯೂಟಿಫುಲ್ ಸ್ಯಾರಿ, ಚೆನ್ನಾಗಿದೆ. ಇದು ಏನು ಹೇಳ್ತಾರೆ ಗೊತ್ತಿಲ್ಲ. ಐ ಥಿಂಕ್ ಕೈಂಡ್ ಆಫ್ ಕಾಟನ್ ಆರ್ಗ್ಯಾನ್ಸಾ ಸಮಥಿಂಗ್. ನನಗೆ ಇದು ಮೆಟೀರಿಯಲ್, ಬಿಕಾಸ್ ನಾನು ತೊಗೊಂಡಿರೋದಲ್ಲ ಅಲ್ಲ, ನನಗೆ ಮೆಟೀರಿಯಲ್ ಸಹ ಗೊತ್ತಾಗ್ತಿಲ್ಲ ಹೇಗೆ ಅಂತ ಹೇಳ್ಬಿಟ್ಟು ಕೊರಿಯರ್ ಮಾಡಿ ಕಳಿಸಿದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ಈ ಸ್ಯಾರಿ ಕಳಿಸಿರೋದಕ್ಕೆ. ಎಸ್, ಸ್ಯಾರಿ ಹೀಗಿದೆ. ನಾನು ಆ್ಯಕ್ಚುಲಾಗಿ ಓಪನ್ ಮಾಡಿರಲಿಲ್ಲ. ಸ್ವಲ್ಪ ಕಾಟನ್ ಥರ ಅನಿಸುತ್ತೆ ನನಗೆ. ನೋಡಿ, ಇದು ಸ್ಯಾರಿ ಬಾರ್ಡರ್ ಹೀಗಿದೆ. ಓಕೆ, ಕಂಪ್ಲೀಟ್ ಸ್ಯಾರಿ. ಬಟ್ ನನಗೆ ಕಲರ್ ತುಂಬ ಇಷ್ಟ ಆಯಿತು. ಐ ಥಿಂಕ್ ಪಿಂಕ್ ಬ್ಲೌಸ್ ಇದ್ದರೆ ಚೆನ್ನಾಗಿರುತ್ತೆ. ನನಗೆ ಗೊತ್ತಿಲ್ಲ ಇದು ಯಾವ ಥರ ಬ್ಲೌಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಬಟ್ ಪ್ಲೇನ್ ಬ್ಲೌಸ್ ಕೊಟ್ಟಿದ್ದಾರೆ ಇವರು. ನೋಡ್ತಿದ್ದೀರಾ, ಸ್ಯಾರಿ ಪೂರ್ತಿ ಈ ಥರ ಬುಟ್ಟ ಇದೆ. ಆ್ಯಂಡ್ ಇವ್ರು ಕೊಟ್ಟಿರೋವಂಥದ್ದು ಇಲ್ಲಿ, ಎಸ್, ಇದು ಪ್ಲೇನ್ ಬ್ಲೌಸ್ ಕೊಟ್ಟಿದ್ದಾರೆ. ಕಾಣ್ತಿದೆ ಅನಿಸುತ್ತೆ ನಿಮಗೆ. ಎಸ್, ಇದು ಪ್ಲೇನ್ ಬ್ಲೌಸ್ ಕೊಟ್ಟಿದ್ದಾರೆ ಇವರು. ಆ್ಯಂಡ್ ಪಲ್ಲು ಈ ಥರ ಇದೆ, ಎಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಇದೆ. ಆ್ಯಂಡ್ ಸ್ಯಾರಿ ಪೂರ್ತಿ ಈ ಥರ ಬುಟ್ಟ ವರ್ಕ್ ಇದೆ. ಬಟ್ ಸ್ಯಾರಿ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಲೈಟ್ ಪಿಸ್ತಾ ಗ್ರೀನ್, ಸೊ ಒಂಥರ ಪ್ಯಾರೆಟ್ ಗ್ರೀನ್, ಪಿಸ್ತಾ ಗ್ರೀನ್ ಇನ್ ಬಿಟ್ವೀನ್ ಇದೆ ಇದು. ಬಟ್ ತುಂಬ ಹೆವಿ ಅಂತ ಹೇಳಿ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ ಸ್ಯಾರಿ. ಓನ್ಲಿ ಥಿಂಗ್ ಸ್ವಲ್ಪ ಕಾಟನ್ ಥರ ಹೇಳಿ ಅನ್ನಿಸ್ತದೆ. ಗೊತ್ತಿಲ್ಲ ನನಗೆ ಕಂಫರ್ಟಬಲ್ ಆಗಿ ಉಟ್ಕೊಳಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ನೀವು ನೋಡ್ತಿದ್ದೀರಾ ಈ ಸ್ಯಾರಿನ. ಎಸ್, ಹೀಗಿದೆ ಸ್ಯಾರಿ. ಬಾರ್ಡರ್ ಚೆನ್ನಾಗಿದೆ, ದೊಡ್ಡ ಬಾರ್ಡರ್, ಗೋಲ್ಡನ್ ಸಿಲ್ವರ್ ಕೈಂಡ್ ಆಫ್ ವರ್ಕ್ ಇದೆ. ಆ್ಯಂಡ್ ಇದು ಪಿಂಕ್. ಇದರದ್ದು ಪ್ರೈಸ್ ಎಲ್ಲ ಸೀರಿಯಸ್ ಆಗಿ ನನಗೆ ಗೊತ್ತಿಲ್ಲ, ಬಿಕಾಸ್ ಗಿಫ್ಟ್ ಆಗಿ ಬಂದಿರೋವಂಥದ್ದು. ಲಾಸ್ಟ್ ಹಳೆ ಮೇ ಬಿ 15 days 1 month, ಲಾಸ್ಟ್ ಮಂತಲ್ಲೇ ಯಾವಾಗೂ ನಾನು ವ್ಲಾಗ್ಸ್ ಮಾಡಿದ್ದು. ನಾನು ಸ್ಯಾರಿ ಶಾಪ್ ಮಾಡಿದೆ ಅಂತ ಹೇಳಿಬಿಟ್ಟು, ಹಾಗೆ ಅವ್ರದ್ದು ಕೆಲವು ಸ್ಯಾರೀಸ್ದು ವೀಡಿಯೋಸ್ನ ಶೇರ್ ಮಾಡಿದೆ. ಎಸ್, ಇದು ಒಂದು ಸ್ಯಾರಿ. ಆ್ಯಂಡ್ ಥ್ಯಾಂಕ್ಸ್ ನನಗೆ ಸ್ಯಾರಿ ಕಳಿಸಿರೋದಕ್ಕೆ ಅಂತ ಹೇಳಿ ಅವ್ರಿಗೆ ತಿಳಿಸ್ತಾ ಇದ್ದೀನಿ. ಎಸ್, ಇದನ್ನು ಶೇರ್ ಮಾಡ್ಕೋಬೇಕಿತ್ತು, ಹಾಗಾಗಿ ಬಂದೆ. ನೀವು ಯಾರಾದರೂ ಆ ಸ್ಯಾರಿದು ವೀಡಿಯೋಸ್ ನೋಡಿಲ್ಲ ಅಂತ ಹೇಳಿ ಅಂದರೆ ಡೆಫಿನೆಟಾಗಿ ನೀವು ನನ್ನ ಹಳೆ ವೀಡಿಯೋಸಲ್ಲಿ ಇರುತ್ತೆ, ನೀವು ಡೆಫಿನೆಟಾಗಿ ನೋಡ್ಬೋದು. ಆ್ಯಂಡ್ ಎಸ್, ಇದನ್ನು ಶಾಪ್ ಮಾಡಬೇಕು ಡಿಸ್ಇನ್ಫೆಕ್ಟೆಂಟ್ನ ಅಂತ ಹೇಳಿ ಅಂದರೆ
ನಾನು ಜಸ್ಟ್ ಚೆಕ್ ಮಾಡ್ತೀನಿ ಅಮೆಝಾನಲ್ಲಿ ಇದ್ರೆ. ಐ ಥಿಂಕ್ ಈ ಬ್ರ್ಯಾಂಡೇ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬೇರೆ ಬ್ರ್ಯಾಂಡ್ ಯಾವುದಾದ್ರೂ ಇದ್ರೂ ನಾನು ಡೆಫಿನೆಟಾಗಿ ನಿಮಗೆ ಶೇರ್ ಮಾಡ್ತೀನಿ. ನೀವು ರಿವ್ಯೂಸ್ ನೋಡಿ ತಗೊಬೋದು. ನಮಗೆ ಬಂದಿರೋಂಥ ಗಿಫ್ಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡೆ. ಸೊ ಅಂದರೆ ಒಂದಾದರೂ ಯೂಸ್ಫುಲ್ ಆಗುತ್ತೆ ಅಂತ. ಬೇಸಿಕಲಿ ತುಂಬ ಜನ ಕೇಳ್ತಾ ಇದ್ರು ಡೈಲಿ ಲಾಗ್ಸ್ ಮಾಡಿ ಅಂತ ಹೇಳ್ಬಿಟ್ಟು. ನನಗೇನು ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂದರೆ ಹೇಗೆ ಮಾಡೋದು ಡೈಲಿ ಲಾಗ್ ಅಂತ ಹೇಳಿ ಅನ್ಕೊತಾ ಇದ್ದೆ. ಸೊ ಈ ಥರ ಯಾವುದೋ ಒಂದು ಸಣ್ಣ ಪುಟ್ಟ ರೀಸನಿಂದ ಒಂದು ಸಣ್ಣ ಪುಟ್ಟ ಲೈಕ್ ಯೂಸ್ಫುಲ್ ಇನ್ಫಾರ್ಮೇಷನ್ ಇರೋದನ್ನ ಶೇರ್ ಮಾಡಿಕೊಂಡು ಡೆಫಿನೆಟಾಗಿ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಸ್, ಇದನ್ನು ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್ ಬಾಯ್. ಲೈಫ್ ಇಸ್ ಬ್ಯೂಟಿಫುಲ್. ನಾನು ಚಂದನ. ಬಾಯ್ ಬಾಯ್.